ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಾರುನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಮಾನ್ಯತಾ ತಯಾರಾಗಿರ್ತಾಳೆ. ಚಾರು ಎಲ್ಲರಿಗೂ ಅಂದರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೊರಡೋದಕ್ಕೆ ತಯಾರಾಗ್ತಾಳೆ. ಆಶೀರ್ವಾದ ಕೂಡ ಮಾಡ್ತಾರೆ. ಕಳಂಕ ಇಲ್ಲದೆ ಬಾಮ ಎಲ್ಲ ಕಳಂಕ ಹೋಗಲಿ, ನಿನಗೆ ಜಗತ್ತು ಹೊರಿಸಿರೋ ಕಳಂಕ ಹೋಗ್ಬಿಡ್ಬಾ, ಒಳ್ಳೇದಾಗಲಿ ಅಂದ್ಬಿಟ್ಟು ಕಳಿಸ್ತಾರೆ ಚಾರುನ ಈ ಕಡೆ ಕರ್ಕೊಂಡು ಹೋಗ್ತಾರೆ ಮಾನ್ಯತಾ. ತುಂಬ ನೋವಿಂದನೇ ಚಾರು ಹೋಗ್ತಾಳೆ ಮನೆಯಿಂದ. ಇನ್ನೊಂದು ಕಡೆ ಹೋದ ತಕ್ಷಣ ನಾರಾಯಣಾಚಾರ್ಯ ಅವ್ರ ಹತ್ರ ವೈಶಾಖ ಬಂದ್ಬಿಟ್ಟು ಫುಲ್ಲು ಅಂದರೆ ಕೊಂಕಾಗಿ ಮಾತಾಡ್ತಾಳೆ. ಏನು ಮತ್ತೆ ಬರ್ತಾಳೆ ಸೊಸೆ ಅಂದ್ಕೊಂಡು ಕನಸು ಕಾಣ್ತಾ ಇದೆಯಾ, ಸಪೋರ್ಟ್ ಮಾಡ್ತಾಳೆ ಅಂತ. ಇನ್ಯಾವತ್ತೂ ಬರದೇ ಇರೋ ರೀತಿ ಪ್ಲ್ಯಾನ್ ಮಾಡಿದ್ದೀವಿ, ಆ ಥರ ಎಲ್ಲ ಕನಸು ಕಾಣಬೇಡ ಅಂದ್ಬಿಟ್ಟು ಫುಲ್ಲು ಇದು ಮಾಡಿಬಿಟ್ಟು ಹೊರಟೋಗ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮಾನ್ಯತಾ ಮನೆಗೆ ಚಾರು ಬರ್ತಾಳೆ. ನಾನು ನಮ್ಮ ಮಾವನ ಮಾತಿಗೆ ಬೆಲೆ ಕೊಟ್ಟು ನಾನು ಬಂದಿರೋದು ಅಂತ ಹೇಳಿಬಿಟ್ಟು ಬಲ್ಗಾಲಿಟ್ಟು ಒಳಗಡೆ ಬರ್ತಾಳೆ. ಎಲ್ಲರೂ ಕೂಡ ಫೋನ್ ಮಾಡ್ತಾ ಇರ್ತಾರೆ, ಜಯಶಂಕರು, ಅಜ್ಜಿ ತಾತ, ಚಿಲ್ಟು ಎಲ್ಲ. ಚಾರುನ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಏನಮ್ಮ ಚಾರು ಒಬ್ಬಳೇ ಬಂದಿದ್ಯಾ, ರಾಮಾಚಾರಿ ಎಲ್ಲಿ ಅಂತ ಕೇಳಿದಾಗ ಹತ್ಕೊಂಡು ತಪ್ಕೋತಾ ಇರ್ತಾಳೆ. ಆಮೇಲೆ ಮಾನ್ಯತೆ ಎಲ್ಲ ವಿಷಯನೂ ಹೇಳ್ತಾರೆ. ನೀನು ಯಾಕೆ ಅಲ್ಲೇನು ಕಿತಾಪತಿ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಆಗ ನಾರಾಯಣಾಚಾರ್ಯ ಅವರು ಈ ಥರ ಫೋನ್ ಮಾಡಿ ಕರೆದ್ರು, ಅಗ್ರಹಾರದ ಜನ ಎಲ್ಲ ಈ ಥರ ಹೇಳ್ತಿದ್ದಾರೆ ಅಂತ, ಈ ಥರ ಆಯಿತು, ಅದಕ್ಕೆ ನಾನು ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಅವ್ರಿಗೇನು ತಲೆ ಕೆಟ್ಟಿದ್ಯಾ, ಮೊದಲೇ ಮದುವೆ ಆಗಿರೋರಿಗೆ ಮತ್ತೆ ಮದುವೆ ಮಾಡೋದಾ, ಬುದ್ಧಿ ಇಲ್ವಾ ಅವ್ರಿಗೆ ಅಂತ ಅಜ್ಜಿ ತಾತ ಎಲ್ಲ ಬೈತಾ ಇರ್ತಾರೆ. ಸರಿ ನಾರಾಯಣಾಚಾರ್ಯ ಅವ್ರು ಹೇಳಿದ್ದಾರೆ ಅಂದರೆ ಏನಾದರೂ ಒಂದು ಇದಿರುತ್ತೆ, ಮಾಡೋಣ ಬಿಡಿ ಅಂದ್ಬಿಟ್ಟು ಜಯಶಂಕರ್ ಅವ್ರು ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ರಾಮಾಚಾರಿ ಹೊರಗಡೆ ಹೋಗ್ತಾ ಇರ್ತಾರೆ. ನಾರಾಯಣಾಚಾರ್ಯರು ಹೊರಗಡೆ ನಿಂತ್ಕೊಂಡು ಬಾರಪ್ಪ ರಾಮಾಚಾರಿ ಅಂತ ಕರೆದ್ಬಿಟ್ಟು, ನಾನು ತೊಗೊಂಡಿರೋ ನಿರ್ಧಾರದಿಂದ ನಿಂಗೆ ಏನಾದರೂ ಬೇಜಾರಾಗಿದೆಯಾ, ನಿಜ ಹೇಳು ಅಂತ ಕೇಳ್ತಾರೆ. ಅಪ್ಪ ಎಲ್ಲ ದೈವ ನಿರ್ಧಾರ ಅಂತ ನೀವೇ ಹೇಳಿದ್ದೀರಾ, ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ, ಇದು ಕೂಡ ಆಗಿರುತ್ತೆ ಬಿಡಿಯಪ್ಪ ಅಂತ ಹೇಳಿಬಿಟ್ಟು ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾರೆ. ನೀನು ನರಸಿಂಹ ಇದನ್ನು ಜಪ ಮಾಡು ಅಂದರೆ 108 ಸರಿ ಅದನ್ನು ಜಪ ಮಾಡು ಮಂತ್ರನ ಹೇಳ್ತಾರೆ. ಅದು ಶತ್ರುಗಳು ತೊಂದರೆ ಕೊಟ್ಟಾಗ ಏನಾದರೂ ಪ್ರಾಬ್ಲಮ್ ಇದ್ದಾಗಲ್ವಪ್ಪ, ಇವಾಗ ಏನು ಪ್ರಾಬ್ಲಮ್ ಇದೆ, ಅದು ಕಾಣದೆ ಹಾಗೆ ಬಂದ್ಬಿಡುತ್ತೆ, ನೀನು ಹೋಗಿ ಜಪ ಮಾಡು ಅಂತ ರಾಮಾಚಾರಿಗೆ ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲಿ ಚಾರು ಒಬ್ಬಳೇ ಕೂತಿರ್ತಾಳೆ, ರಾಮಾಚಾರಿನ ನೆನೆಸ್ಕೊಂಡು. ಚಿಲ್ಟು ಬಂದ್ಬಿಟ್ಟು ತುಂಬ ಖುಷಿಯಿಂದ ಮಾತಾಡಿಸ್ತಾ ಇರ್ತಾನೆ, ಆದರೆ ಬೇಜಾರಾಗೇ ಇರುತ್ತೆ. ಏನಕ್ಕ ನನಗೆ ತುಂಬ ಖುಷಿ ಆಗ್ತಿದೆ, ಆದರೆ ನೀನು ರಾಮಾಚಾರಿ ಭಾವ ಜೊತೆ ಬಂದಿಲ್ಲ ಅಂತ ಬೇಜಾರಾಗ್ತಿದೆ, ಇಬ್ಬರು ಬರ್ತೀರಾ ಅಂತ ಅಂದ್ಕೊಂಡಿದ್ದೆ, ನಾನು ಅಂದ್ಕೊಂಡಿದ್ದ ಹೇಗೆ ಅಂತಾಗ ಮಾಮ್ ಎಲ್ಲ ರೂಮೆಲ್ಲ ನೀವು ಬರ್ತೀರಾ ಅಂತಲೇ ರೆಡಿ ಮಾಡಿಸ್ತಾಯಿದ್ರು ಅಂದಾಗ ಇಲ್ಲಿ ಚಾರುಗೆ ಅನುಮಾನ ಬರುತ್ತೆ. ಏನೋ ಮುಂಚೆನೇ ಗೊತ್ತಿತ್ತಾ ಮಾಮ್ಗೆ ನಾವು ಬರೋದು ಅಂತ. ಅಷ್ಟರಲ್ಲಿ ಮಾನ್ಯತಾ ಬಂದ್ಬಿಟ್ಟು ನಿನಗೆ ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಹರಟೆ ಹೊಡಿತಾ ಇದೆಯಾ, ಹೋಗು ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಆದರೂ ಏನೋ ನೀನು ತುಂಬ ಟೆನ್ಷನಲ್ಲಿ ಉತ್ತರ ಕೊಡ್ತಿದೆ ಅನಿಸ್ತಿದೆ, ಏನೋ ಡೌಟ್ ಬರ್ತಿದೆ ನನಗೆ ಅಂತ ಕೇಳ್ತಾರೆ. ಆ ಥರ ಏನೂ ಇಲ್ಲ ಬೇಬಿ, ನೀನು ಬರ್ತೀಯಾ ಅಂತ ಬರುವಾಗಲೇ ಹೇಳಿದೆ ಅಷ್ಟೇ, ಕ್ಲೀನ್ ಮಾಡಿ ಅಂತ, ಇನ್ನೇನು ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಮಾನ್ಯತಾ ಕೂಡ ಹೊರಟೋಗ್ತಾರೆ. ಇಲ್ಲಿ ಚಾರುಗಂತೂ ಏನೋ ಇದೆ ಮುಚ್ಚಿಡ್ತಾ ಇದ್ದಾರೆ ಆ ಮಾಮ್ ಅಂತ ಅನಿಸ್ತಿದೆ ಅಂತ ಅಂದ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಜಾನಕಿ ಚೂರ್ಣ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಹುಡುಕ್ತಾ ಇರ್ತಾರೆ. ಡೈಲಿ ಚಾರುನೇ ಮಾಡ್ತಿದ್ಲು, ಇವತ್ತಿಲ್ಲ ಅಂತ. ಅಲ್ಲಿ ವೈಶಾಖನೂ ಬರ್ತಾರೆ, ಅಜ್ಜಿನೂ ಬರ್ತಾರೆ. ಒಂದು ಚೂರ್ಣಗೋಸ್ಕರ ಅವಳಿಗೆ ಫೋನ್ ಮಾಡಬೇಕಾ, ಇಲ್ಲೇ ಎಲ್ಲಾದರೂ ಹೋಗಿ ತೊಗೊಂಡ್ಬಂದರೆ ಆಯಿತು, ಅವಳಿಗೆ ಪೀಡೆ ತೊಲಗ್ತು ಅಂತ ನಾವು ಇದ್ರೆ ಸಾಕು ಅಂತ ಫುಲ್ಲು ವೈಶಾಖ ಇದು ಮಾಡ್ತಾ ಇರ್ತಾಳೆ. ಅಜ್ಜಿ ಕೂಡ ಬೈತಾರೆ, ವ್ಯಕ್ತಿಗೂ ವಸ್ತುಗೂ ಬೆಲೆ ಗೊತ್ತಿಲ್ವಾ ನಿನಗೆ ಅಂತ ಹೇಳ್ಬಿಟ್ಟು. ಚಾರುನೂ ಬರ್ತಾಳೆ. ಪ್ಲಾಸ್ಟಿಕ್ ಯುಗದಲ್ಲಿ ಹುಟ್ಟಿರೋಳಲ್ವ ನೀನು, ಹಳೆ ಕಾಲದ ಇದೆಲ್ಲ ನಿನ್ಗೆ ಹೇಗೆ ಗೊತ್ತು ಅಂದ್ಬಿಟ್ಟು ಹೇಳ್ತಾಳೆ. ಅಲ್ಲಿ ವೈಶಾಖ ಕೂಡ ಅಷ್ಟೇ ಕೋಪ ಮಾಡ್ಕೊಂಡು ಹಾಗೆ ಹೊರಟೋಗ್ತಾರೆ. ಇನ್ನೊಂದು ಕಡೆ ರಾಮಾಚಾರಿನ ನೆನೆಸ್ಕೊಂಡು ಚಾರು ಅವ್ನ ಶರ್ಟನ್ನು ಎತ್ಕೊಂಡು, ನನ್ನನ್ನು ಮಿಸ್ ಮಾಡ್ಕೋತಾ ಇಲ್ವಾ ರಾಮಾಚಾರಿ ನೀನು, ನಾನಂತೂ ನಿನಗೆ ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ರಾಮಾಚಾರಿ ಕೂಡ ಮಿಸ್ ಮಾಡ್ಕೋತಾ ಇರ್ತಾನೆ. ಸ್ಕ್ರೀನ್ ತಾಗಿದ ತಕ್ಷಣ ಚಾರು ಮೇಡಮೇ ಬಂದ್ರೇನೋ ಅಂದ್ಕೊಂಡು, ಮೇಡಮ್ ನೀವು ಕೀಟ್ಲೆ ಮಾಡ್ತಿರೋ ಪ್ರೀತಿ ಮಾಡ್ತಿರೋ, ಆದರೂ ನಿಮ್ಮನ್ನ ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಮೇಡಮ್ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಫೋನ್ ಮಾಡ್ತಾರೆ. ಇಬ್ಬರು ಫೋನು ಬ್ಯುಸಿ ಬರುತ್ತೆ, ಒಂದೇ ಸರಿಗೆ ಫೋನ್ ಮಾಡ್ತಾರೆ. ಸೊ ಅಲ್ಲಿಗೆ ಈ ಸಂಚಿಕೆನ ಎಂಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.